ಪರಪ್ಪನ ಅಗ್ರಹಾರದಲ್ಲಿದ್ದ ರೌಡಿ ಗ್ಯಾಂಗ್ ಛಿದ್ರವಾಗಿ ಹೋಗಿದೆ ರಾಜಾತಿಥ್ಯದ ಬಳಿಕ. ಪರಪ್ಪನ ಪಂಜರದಿಂದ ಬಳ್ಳಾರಿಗೆ ಪೊರ್ಕಿ ಶಿಫ್ಟ್ ಮಾಡೋ ಸಾಧ್ಯತೆ, ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಕೋರ್ಟ್ ವಿಚಾರಣೆಯ ಬಳಿಕ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗೋ ಸಾಧ್ಯತೆ. ಜೈಲ್ ಸುತ್ತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಮಾಡಲಾಗಿದೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದಿವಿತ್ ಹೇಳ್ತಾ ಇದ್ರು, ಇವತ್ತು ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಮತ್ತೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅಂತ. ಇವತ್ತು ಕೋರ್ಟ್ನಿಂದ ಮತ್ತೇನು ಆದೇಶ ಬರುತ್ತೆ ಅದನ್ನ ಕಾದು ನೋಡಿ ನಂತರ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆ ಆಗುತ್ತೆ ಅಂತ. ಈಗ ಜೈಲಿಂದ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ನಿನ್ನೆ ಕೋರ್ಟ್ ಆಲ್ರೆಡಿ ಸೂಚನೆ ಕೊಟ್ಟಾಗಿದೆ. ಬಟ್ ಇವತ್ತು ಅವರು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಕೋರ್ಟ್ಗೆ ಹಾಜರುಪಡಿಸಬೇಕು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಆ ಪ್ರಕ್ರಿಯೆ ಮುಗಿದ ಬಳಿಕ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಹಾಗಾಗಿ ಮಧ್ಯಾಹ್ನ 2 ಗಂಟೆ ಬಳಿಕ ಅದನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಬಟ್ ನಿನ್ನೆ ರಾತ್ರಿಯಿಂದಲೇ ಬಳ್ಳಾರಿ ಜೈಲಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬಳ್ಳಾರಿ ಜೈಲಿನತ್ತ ಓಡೋಡಿ ಬಂದಿದ್ದಾರೆ ಪೊರ್ಕಿ ಫ್ಯಾನ್ಸ್. ಇವರ ಅಭಿಮಾನಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ. ಬೆಳ್ಳಂಬೆಳಗ್ಗೆ ದಾಸನನ್ನ ನೋಡಬೇಕು ಅಂತ ಅಭಿಮಾನಿಗಳು ಬಂದ್ಬಿಟ್ಟಿದ್ದಾರೆ. ಅಣ್ಣ ಬರ್ತಾನೆ, ಡಿ ಬಾಸ್ ಬರ್ತಾನೆ, ನೋಡಬೇಕು ಅಂತೆಲ್ಲ ಅಭಿಮಾನಿಗಳು ಬಂದ್ಬಿಟ್ಟಿದ್ದಾರೆ. ಅವಕಾಶ ಸಿಕ್ಕರೆ ಸಾಕಪ್ಪ ಅವ್ರನ್ನ ನೋಡೋದಕ್ಕೆ ಅಂತ ಕಾಯ್ತಿದ್ದಾರಂತೆ ಅಭಿಮಾನಿಗಳು. ಬಳ್ಳಾರಿ ಜೈಲಿನತ್ತ ಫ್ಯಾನ್ಸ್ ಆಗಮಿಸಿದ್ದಾರೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಸಿಬ್ಬಂದಿ ಕಲ್ಪಿಸುತ್ತಿದ್ದಾರೆ. ಇದೇ ದೊಡ್ಡ ಮಟ್ಟದ ಸವಾಲು ಪೊಲೀಸರಿಗೆ. ಈ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದು, ಆ ಮಧ್ಯದಲ್ಲಿ ನಟ ದರ್ಶನ ಕರ್ಕೊಂಡ್ಬಂದು ಶಿಫ್ಟ್ ಮಾಡೋದು, ಇದೆಲ್ಲವೂ ಕೂಡ ಒಂದಷ್ಟು ಸವಾಲುಗಳು ಪೊಲೀಸರಿಗೆ. ಬಟ್ ಆಲ್ರೆಡಿ ಎಲ್ಲಾ ರೀತಿಯ ಸಿದ್ಧತೆಗಳು. ದೃಶ್ಯ ನೋಡ್ತಾ ಇದ್ದೀವಿ. ಬಳ್ಳಾರಿ ಜೈಲ್ ಮುಂಭಾಗ ಅಂಧಾಭಿಮಾನಿಗಳು. ಡಿ ಬಾಸ್ ಏನೇ ಮಾಡಿದ್ರು ಪರವಾಗಿಲ್ಲ, ನಾವು ಅವರನ್ನ ಪ್ರೀತಿ ಮಾಡ್ತೀವಿ, ಅಭಿಮಾನ ತೋರಿಸ್ತೀವಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇವರ ಬೆಳವಣಿಗೆ ಅಥವಾ ಇವರ ನಡೆ. ಮಾಡಿರೋದು ಕೆಟ್ಟ ಕೆಲಸ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಹೊತ್ತು ಜೈಲ್ ಪಾಲಾಗಿದ್ದಾರೆ. ಆದರೂ ಕೂಡ ಅವ್ರ ಮೇಲಿನ ಪ್ರೀತಿ. ಯಾವ ಸಂದೇಶ ಇದು ಸಮಾಜಕ್ಕೆ? ಇನ್ನು ಒಳ್ಳೆ ಸಂದೇಶ ಕೊಡ್ತಿದ್ದಾರಾ ಗೊತ್ತಿಲ್ಲ. ಅಭಿಮಾನಿಗಳನ್ನೇ ಕೇಳಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಒಂದ್ ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ, ಹಾಗಾಗಿ ಸಿದ್ಧತೆಗಳು ಹೇಗಾಗ್ತಾ ಇದೆ? ಮತ್ತೊಂದು ಕಡೆ ಪೊಲೀಸರಿಗೆ ಸವಾಲಿದೆಯಾ? ಕಾರಣ ಬೆಳ್ಳಂಬೆಳಗ್ಗೆ ಅಲ್ಲಿ ಅಭಿಮಾನಿಗಳು ಬೇರೆ ಬಂದ್ಬಿಟ್ಟಿದ್ದಾರೆ ಅಣ್ಣನನ್ನು ನೋಡಬೇಕು ಅಂತ. ಸೊ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ, ಹೇಗೆ ಭದ್ರತೆ ಒದಗಿಸಲಾಗಿದೆ, ಎಷ್ಟೊತ್ತಿಗೆ ಆಗಬಹುದು? ಖಂಡಿತ ಶ್ರುತಿ, ಏನು ದರ್ಶನ್ ಅವ್ರನ್ನ ನಿನ್ನೆ ರಾತ್ರಿಯೇ ಕರ್ಕೊಂಡು ಬರ್ಬೇಕಾಗಿತ್ತು. ಬೇರೆ ಟೆಕ್ನಿಕಲ್ ಕಾರಣದಿಂದಾಗಿ ಅವ್ರನ್ನ ಇವತ್ತು ನಿನ್ನೆ ರಾತ್ರಿ ಕರ್ಕೊಂಡು ಬಂದಿಲ್ಲ. ಆದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರ್ಕೊಂಡು ಬರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲೂ ಕೂಡ ಎಲ್ಲ ಸಿದ್ಧತೆಗಳು ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಬಳ್ಳಾರಿ ಸೆಂಟ್ರಲ್ಗೆ ಸಾಕಷ್ಟು ಇತಿಹಾಸವಿದೆ. ಎಷ್ಟು ಪ್ರಖ್ಯಾತಿಯಾಗಿದೆಯೋ ಅಷ್ಟೇ ಕುಖ್ಯಾತಿಯನ್ನು ಕೂಡ ಬಳ್ಳಾರಿ ಜೈಲು ಹೊಂದಿರತಕ್ಕಂಥದ್ದು. ಇಲ್ಲಿ ಅಂದ್ರೆ ರಾಜ್ಯದಲ್ಲಿ ಅತ್ಯಂತ ಕಠಿಣ ಶಿಕ್ಷೆಗೆ ಒಳಗಾಗ್ತಕ್ಕಂಥವ್ರನ್ನ ತಂದು ಬಳ್ಳಾರಿ ಜೈಲಿನಲ್ಲಿ ಇಡ್ತಾರೆ. ಇದೀಗ ಅಂತಹ ಒಂದು ಜೈಲ್ಗೆ ದರ್ಶನ್ ಅವರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯಲ್ಲಿ 16 ಸೆಕ್ಯೂರಿಟಿ ಸೆಲ್ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ಗಳಿವೆ. ಅಂದ್ರೆ ಬೇರೆ ಬೇರೆ ಜೈಲ್ಗಳಲ್ಲಿ VIP ಸೆಲ್ಗಳು ಅಂತ ಇದ್ರೆ, ಬಳ್ಳಾರಿಯಲ್ಲಿ ಹೈ ಸೆಕ್ಯೂರಿಟಿ ಸೆಲ್ಗಳಂತ ಇರ್ತಕ್ಕಂಥದ್ದು. ಆ ಸೆಲ್ ನಲ್ಲಿ ದರ್ಶನ್ ಅವರನ್ನ ಇಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆ ಜೈಲಿನ ಬಳಿ ಬಂದಿರತಕ್ಕಂಥದ್ದು, ಅವರನ್ನ ನೋಡೋದಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದರ ಭಾಗವಾಗಿ ಜೈಲಿನ ಸುತ್ತಮುತ್ತ ಸೆಕ್ಯೂರಿಟಿಯನ್ನ ಅಂದ್ರೆ ಪೊಲೀಸ್ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡಲಾಗಿದೆ. ಜೊತೆಗೆ ಜೈಲಿನ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯನ್ನು ಕೂಡ ಈಗಾಗಲೇ ನಿಷೇಧ ಅಂದ್ರೆ ಸಾರ್ವಜನಿಕರಿಗೆ ನಿಷೇಧವನ್ನ ಹೇರೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ SP ಜೊತೆಗೆ ಜೈಲಿನ ಸೂಪರಿಂಟೆಂಡೆಂಟ್ ಸಭೆಯನ್ನ ಮಾಡ್ಬಿಟ್ಟು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ರಾತ್ರೋರಾತ್ರಿ ನಿರ್ಧಾರಗಳನ್ನ ಮಾಡಿ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇಂದು ಮಧ್ಯಾಹ್ನ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬರಲಾಗುತ್ತೆ ಅಂತ ಅಂದ್ರೆ ಮಧ್ಯಾಹ್ನ ನಂತರ ಬೆಂಗಳೂರಿನಿಂದ ಬಿಟ್ಟು ರಾತ್ರಿ ಅಥವಾ ಸಂಜೆ ವೇಳೆಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರಲಾಗುತ್ತೆ ಅಂತ ಹೇಳಾಗ್ತಾ ಇರ್ತಕ್ಕಂಥದ್ದು. ಅವರು ಬಂದ ಬಳಿಕ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿದ ಬಳಿಕ ಅವರಿಗೆ ಹೈ ಸೆಕ್ಯೂರಿಟಿ ಸೆಲ್ಗೆ ಆಗ್ತಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೊನೆಗೂ ಡಿ ಗ್ಯಾಂಗ್ ಛಿದ್ರವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ದ ಪೊರ್ಕಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಡಿ ಗ್ಯಾಂಗ್ ಎಲ್ಲೆಲ್ಲಿಗೆ ಶಿಫ್ಟ್ ಆಗಲಿದೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಜೈಲಿನಲ್ಲಿದ್ದ ಪೊರ್ಕಿ ಗ್ಯಾಂಗ್ ಛಿದ್ರ. ಬಳ್ಳಾರಿ ಜೈಲಿಗೆ ದರ್ಶನ್, ಉಳಿದವರು ಶಿಫ್ಟ್. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಇದ್ರೂ ಪೊರ್ಕಿಯದ್ದೇ ಕಾರುಬಾರು.
ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ದಾಸನದ್ದೇ ದರ್ಬಾರ್ ಮಾಡಿದ್ದ ಪೊರ್ಕಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಜೈಲಿನಲ್ಲಿರೋ ಪೊರ್ಕಿಯ ಬಿಂದಾಸ್ ಲೈಫ್ನ ಫೋಟೋ ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಇಡೀ ಡಿ ಗ್ಯಾಂಗ್ನ ಸದಸ್ಯರನ್ನ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಮೂಲಕ ಡೆವಿಲ್ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ಛಿದ್ರ. ಪವಿತ್ರ ಗೌಡ A1 ಆರೋಪಿ ಪರಪ್ಪನ ಅಗ್ರಹಾರ ಜೈಲು. ದರ್ಶನ್ A2 ಆರೋಪಿ ಬಳ್ಳಾರಿ ಜೈಲಿಗೆ ಶಿಫ್ಟ್. ಪವನ್ A3 ಆರೋಪಿ ಮೈಸೂರು ಜೈಲಿಗೆ ಶಿಫ್ಟ್. ರಾಘವೇಂದ್ರ A4 ಆರೋಪಿ ಮೈಸೂರು ಜೈಲು. ನಂದೀಶ್ A5 ಆರೋಪಿ ಮೈಸೂರು ಜೈಲಿಗೆ ಶಿಫ್ಟ್. ಜಗದೀಶ್ A6 ಆರೋಪಿ ಶಿವಮೊಗ್ಗ ಜೈಲು. ಅನುಕುಮಾರ್ A7 ಆರೋಪಿ ಪರಪ್ಪನ ಅಗ್ರಹಾರ ಜೈಲು. ರವಿ A8 ಆರೋಪಿ ತುಮಕೂರು ಜೈಲು. ಧನರಾಜ್ A9 ಆರೋಪಿ ಧಾರವಾಡ ಜೈಲಿಗೆ ಶಿಫ್ಟ್. ವಿನಯ್ A10 ಆರೋಪಿ ವಿಜಯಪುರ ಜೈಲಿಗೆ ಶಿಫ್ಟ್. ನಾಗರಾಜ್ A11 ಆರೋಪಿ ಗುಲ್ಬರ್ಗಾ ಜೈಲಿಗೆ. ಲಕ್ಷ್ಮಣ್ A12 ಆರೋಪಿ ಶಿವಮೊಗ್ಗ ಜೈಲು. ದೀಪಕ್ A13 ಆರೋಪಿ ಪರಪ್ಪನ ಅಗ್ರಹಾರ ಜೈಲು. ಪ್ರದೋಷ್ A14 ಆರೋಪಿ ಬೆಳಗಾವಿ ಜೈಲು. ಕಾರ್ತಿಕ್ A15 ಆರೋಪಿ ತುಮಕೂರು ಜೈಲಿಗೆ ಶಿಫ್ಟ್. ನಿಖಿಲ್ A17 ಆರೋಪಿ ತುಮಕೂರು ಜೈಲು. ಕೇಶವಮೂರ್ತಿ A16 ಆರೋಪಿ ತುಮಕೂರು ಜೈಲು. ಜೈಲಲ್ಲಿ ಬಿಂದಾಸ್ ಲೈಫ್ನ ಫೋಟೋ ವಿಡಿಯೋ ಬಿಡುಗಡೆ ಬಳಿಕ ಎಚ್ಚೆತ್ತ ಸರ್ಕಾರ 24ನೇ ACMM ನ್ಯಾಯಾಲಯದಿಂದ ಆದೇಶದಂತೆ ಡಿ ಗ್ಯಾಂಗ್ನ ಬಹುತೇಕ ಎಲ್ಲ ಸದಸ್ಯರು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.